ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಾದರೂ ನಮ್ಮ ಒಂದು ಚಾನಲ್ನ ನೋಡ್ತಿದ್ರೆ ನಿಮಗೂ ಕೂಡ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಫೋಟೋ, ನಿಮ್ಮ ಬಯೋಡಾಟಾನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ಖುದ್ದಾಗಿ ನಿಮ್ಮ ರಾಶಿಗೆ ತಕ್ಕಂಗೆ, ನಿಮ್ಮ ಜಾತಕಕ್ಕೆ ತಕ್ಕಾಗಿ ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿನ ಅಥವಾ ಆಂಟಿನ ಸಂಬಂಧ ಬೆಳೆಸೋದಕ್ಕೆ ಹುಡುಕಿ ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಮಗೆ ಇವತ್ತು ಒಬ್ಬರು ಕೊಟ್ಟಿರೋದು ಕಂಪನ ಅಂತ. ಇವರ ವಯಸ್ಸು ಬಂದು ಸ್ನೇಹಿತರೆ 26 ವರ್ಷ. ಇರೋದು ಬಂದುಬಿಟ್ಟು ಐಹೊಳೆ. ಐಹೊಳೆ ಎಲ್ಲಿ ಬರುತ್ತೆ ಅಂದರೆ, ಇವಾಗ ಪಟ್ಟದಕಲ್ಲು ಐಹೊಳೆ ಅಂತ ಕೇಳಿರ್ತೀರ. ಪ್ರವಾಸಿ ಸ್ಥಾನಗಳಲ್ಲಿ ನಂಬರ್ 1 ಸ್ಥಾನ ಹೊಂದಿರತಕ್ಕಂಥ ಐಹೊಳೆ ಎಂಬ ಒಂದು ಊರು. ಸೊ ಒಳ್ಳೆಯ ಒಂದು ಮನೆತನದಿಂದ ಬಂದಿರತಕ್ಕಂಥ ಹೆಣ್ಣು, ಶಿಕ್ಷಣ ಪೂರ್ತಿಯಾಗಿ ಮುಗಿಸಿದ್ದಾರೆ. ನೋಡೋದಕ್ಕೆ ಹೆಂಗಿದ್ದಾರೆ ಕಂಪನ ಅಂತ ಫೋಟೋ ಕೂಡ ನಾನು ತೋರಿಸ್ತಿದ್ದೀನಿ. ಅವರು ಕಳಿಸಿರ್ತಕ್ಕಂಥ ಫೋಟೋ ವಿತ್ ಡೀಟೇಲ್ಸ್ಗಳನ್ನು ಅಷ್ಟೇ ನಾನು ಹೇಳೋದು. ಅವರ ನಂಬರ್ ಯಾವುದೇ ಕಾರಣಕ್ಕೆ ಹೇಳಲ್ಲ ಸ್ನೇಹಿತರೆ, ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಹೇಳೋಕ್ಕಾಗಲ್ಲ. ಆ್ಯಂಡ್ ಇವರ ಎತ್ತರ ಬಂದುಬಿಟ್ಟು 4.8 ಸೆಂಟಿಮೀಟರ್, ತೂಕ ಬಂದು 65 kg. ಹವ್ಯಾಸಗಳು ಬಂದುಬಿಟ್ಟು ನಮ್ಮದು ತುಂಬು ಕುಟುಂಬ ಆಗಿರುವ ಕಾರಣಗಳಿಂದ ನಾನು ಒಬ್ಬಂಟಿಯಾಗಿ ಇದುವರೆಗೂ ಇದ್ದೇ ಇಲ್ಲ. ನಾವು ಕುಟುಂಬದವರು ಎಲ್ಲರೂ ಕೂಡ ಒಟ್ಟಿಗೆ ಆಗಿ ಟಿ ವಿ ನೋಡ್ತೇವೆ, ಮಾತಾಡ್ತೇವೆ, ಕತೆ ಕಾದಂಬರಿನ ಓದ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ತುಂಬು ಕುಟುಂಬದಲ್ಲಿ ಇರ್ತಕ್ಕಂಥ ಮಹಿಳೆ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಾಗಿರ್ತಕ್ಕಂಥದ್ದು ಈ ಒಂದು ಕಂಪನ ಅವರು. ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾರೆ. ಸಾರಿ ಹೆಚ್ಚಿಗೆ ಹಾಕೊಳ್ಳಲ್ಲ, ಮನೇಲಿದ್ದಾಗ ಹೊರಗಡೆ ಹೋದಾಗ ಅಂತ ಹಾಕೊಳ್ಳೋದು ಅಂತ ಹೇಳಿರೋದು. ಸೊ ಇವರ ಇನ್ನಷ್ಟು ಮಾಹಿತಿ ನೋಡೋದಾದರೆ, ನನಗೆ ಅಡುಗೆ ವಿಚಾರದಲ್ಲಿ ರೊಟ್ಟಿ ಮಾಡುತ್ತೇನೆ, ಜೊತೆಗೆ ಎಲ್ಲ ರೀತಿಯ ಪಲ್ಯ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅಡುಗೆ ವಿಚಾರದಲ್ಲಿ ಇವರು ಪಾಸ್ ಆದರೂ 1ನೇ ಪಾಯಿಂಟಲ್ಲಿ ಪಾಸು. ಹುಡುಗರಿಗೆ ಬೇಕಾಗಿರೋದು ಇದೆ. ಏನಿದ್ರೆ ದುಡ್ಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಊಟ ಮಾಡೋದಕ್ಕೆ ಅನ್ನ ಮಾಡುವಂಥ ಶೈಲಿ, ಜೊತೆಗೆ ಹೊಟ್ಟೆ ತುಂಬ ಊಟ ಹಾಕುವಂಥ ಒಂದು ಗುಣ ಇದ್ದರೆ ಅಷ್ಟೇ ಸಾಕು ಅಂತ ನಮ್ಮ ಹುಡುಗರು ಯಾವಾಗಲೂ ಕೂಡ ರೆಡಿ ಇರ್ತಾರೆ. ಚಿಕನ್ ಸಾಂಬಾರು ಮಾಡೋದು ಹೊರಗಿನ ಕೆಲಸ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ನಿಮಗೆ ಪಲ್ಯನೇ ಆಗಿರಲಿ, ಚಿಕನ್ ಸಾಂಬಾರೇ ಆಗಿರಲಿ, ಎಲ್ಲನೂ ಕೂಡ ಮಾಡ್ತೇನೆ, ಬಟ್ ನನಗೆ ಹೊರಗಡೆ ಅದು ಮಾಡು ಇದು ಮಾಡು ಕೆಲಸ ಅಂತ ಜಾಸ್ತಿ ಕೆಲಸ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಿರೋದು. ನನ್ನ ಜೊತೆಗೆ ನನ್ನ ತಂಗಿನ ಕರ್ಕೊಂಡು ಬರುತ್ತೇನೆ, ಯಾಕಂದರೆ ನನ್ನ ಮದುವೆ ಆದ ನಂತರ ನಾನು ಒಬ್ಬಂಟಿಯಾಗಿ ಎಲ್ಲೂ ಕೂಡ ಹೋಗಿಲ್ಲ. ಒಂದು ಫ್ಯಾಮ್ಲಿಯಿಂದ ಬಂದಿರತಕ್ಕಂಥ ನಾನು, ತುಂಬು ಕುಟುಂಬದಿಂದ ಬಂದಿರತಕ್ಕಂಥ ನಾನು ಒಮ್ಮೆಲೇ ಒಬ್ಬರನ್ನ ಬಿಟ್ಟಿರಬೇಕು ಅಂದರೆ ಆಗಲ್ಲ. ಹಾಗಾಗಿ ನನ್ನ ಜೊತೆಗೆ ಒಂದು 2 ವರ್ಷಗಳ ಕಾಲ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ. ಅವಳು ಬಂದುಬಿಟ್ಟು ಇವಾಗ 5ನೇ ತರಗತಿ ಓದ್ತಾ ಇದ್ದಾಳೆ. ಸ್ವಲ್ಪ ವರ್ಷ ಆದಮೇಲೆ ಅವಳನ್ನು ನಾನು ವಾಪಸ್ ಕಳಿಸ್ಕೊಡ್ತೀನಿ, ನನಗೆ ರೂಢಿ ಆದಮೇಲೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ಓಕೆನಾ? ಪರ್ಮಿಷನ್ ಕೊಟ್ಟರೆ ಹಾಗಿದ್ರೆ ಮಾತ್ರ ಅವ್ರು ನಿಮಗೆ ಮದುವೆ ಆಗ್ತಾರೆ, ಜೊತೆಗೆ ನಿಮ್ಮ ಜೊತೆ ಸಂಬಂಧನ ಬೆಳೆಸ್ತಾರೆ ಅಂತ ಹೇಳಿರೋದು. ಇನ್ನು ಹುಡುಗ ಯಾವ ರೀತಿ ಇರಬೇಕಂತೆ, ಇವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಇವ್ರನ್ನ ಕಾಂಟ್ಯಾಕ್ಟಿಗೆ ಹೋಗುವಂಥ ರೀತಿ, ಆಸ್ತಿ ಏನೆಲ್ಲ ಇದೆ ಅಂತ ನಾನು ಈ ಒಂದು ಕಾರು ತೋರಿಸ್ತೀನಿ, ಅದರ ಮೂಲಕ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಮೊದಲನೇದಾಗಿ ಅವರ ಕುಟುಂಬದ ವಿವರ ಹೇಳ್ತೀನಿ. ಕುಟುಂಬದಲ್ಲಿ ಅವರು ಅಪ್ ಟು 8 ಜನ ಮೆಂಬರ್ಸ್ ಇದ್ದಾರೆ. ಇವರ ತಂದೆ ತಾಯಿಯವರು ಮತ್ತು 2 ಜನ ಮಕ್ಕಳು ಇವರ ತಂದೆ ತಾಯಿಯವರಿಗೆ. ಅದರಲ್ಲಿ ಮೊದಲನೇ ಮಗಳೇ ಈ ಒಂದು ಕಂಪನವರಾಗಿರ್ತಾರೆ ಮತ್ತು ಒಬ್ಬ ತಂಗಿ ಇದ್ದಾರೆ. ಬರೀ ಹೆಣ್ಮಕ್ಕಳು, ಗಂಡು ಮಕ್ಕಳು ಕೂಡ ಇವರಲ್ಲಿ ಯಾರೂ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಹುಡುಗನ ವಿಚಾರಕ್ಕೆ ಬರೋಣ. ಇವಾಗ ಹುಡುಗ ಬಂದುಬಿಟ್ಟು ಕರ್ನಾಟಕದ ಹುಡುಗ ಆಗಿರಬೇಕು, ಜೊತೆಗೆ ಕಾರು ಅಂತ ಓಡಿಸೋದಕ್ಕೆ ಬರಬೇಕು. 2ನೇ ಪಾಯಿಂಟು. 3ನೇ ಪಾಯಿಂಟ್ ಬಂತು, ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಚಟಗಳಿಗೆ ದಾಸರಾಗಿರಬಾರ್ದು. ಕುಡಿಯೋದು ತಿನ್ನೋದು ಹುಡುಗರಿಗೆ ಇರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥದ್ದು. ಬಟ್ ಇರಲಿ, ನಮಗೆ ಹೇಳಿ ಮಾಡಿ ಲಿಮಿಟಲ್ಲಿ ಮಾಡಿದ್ರೆ ಇನ್ನೂ ಕೂಡ ಉತ್ತಮ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು 4ನೇ ಪಾಯಿಂಟು, ಕೊನೆಯದಾಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯವರು ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ಬೇಕು. ನಾನು ತುಂಬ ಅಂದರೆ ತುಂಬ ಮುಗ್ಧ ಹೆಣ್ಣು ಮಗಳು. ಸೊ ಜಗಳನೇ ಆಗಿರಲಿ ಆ್ಯಂಡ್ ಇನ್ನೊಂದು ವಿಚಾರನೇ ಆಗಿರಲಿ, ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ನನ್ನ ಜೊತೆ ಜಗಳ ಆಡಬಾರ್ದು, ತುಂಬ ಪ್ರೀತಿಯಿಂದ ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ನಾನು ನನ್ನ ಒಂದು ತಂದೆ ತಾಯಿಗೆ ಯಾವ ಸ್ಥಾನ ಕೊಡ್ತೀನಿ ಆ ಒಂದು ಸ್ಥಾನದಲ್ಲಿ ಅವರನ್ನು ಇಟ್ಕೊಂಡಿರ್ತೀನಿ, ಹಾಗಾಗಿ ಅಂತ ಹೇಳಿರೋದು. ಆ್ಯಂಡ್ ಕೊನೆಯದಾಗಿ 6ನೇ ಪಾಯಿಂಟ್ಗಳು, ಪ್ರಸ್ತುತ ಸ್ಟೈಲಿಶ್ ಬಟ್ಟೆಗಳು ಆ್ಯಂಡ್ ಮಾಡರ್ನ್ ಜೀವನ ಯಾವ ರೀತಿ ಇದೆ ಆ ರೀತಿ ಜೀವನದಲ್ಲಿ ಆ ಒಂದು ಹುಡುಗ ಎಂಟ್ರಿ ಆಗಿರಬೇಕು, ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಈ ಒಂದು ಕಾರಿನಲ್ಲಿ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ನೋಡ್ಕೊಳ್ಳಿ. ಈ ಸ್ಟೇರಿಂಗಲ್ಲಿ ಇದೇನಿರುತ್ತೆ, ಇದು ಬಂದುಬಿಟ್ಟು ಹಾರ್ನ್ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ಇವಾಗಿನ ಜನರೇಷನ್ ಕಾರ್ಗಳಲ್ಲಿ ಈ ರೀತಿ ಯಾವುದು ಕೂಡ ಇಲ್ಲ. ಓಲ್ಡ್ ಮಾಡೆಲಲ್ಲಿ ಇರ್ತಲ್ಲ ಆ ರೀತಿ ಕಾರ್ಗಳಿಗೆ ಮಾತ್ರ ಹಾರ್ನ್ ಇದೆ ಸ್ಟೇರಿಂಗಲ್ಲಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸಾಂಗ್ ಮತ್ತು AC ಪ್ಲೇ ಮಾಡುವಂಥ ಸ್ಪೇಸು ಕೂಡ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಫೋನ್ ಇಟ್ಕೊಳ್ಬೋದು, ನಿಮ್ಮ ಪಾಕೆಟಲ್ಲಿ ದುಡ್ಡು ಕೂಡ ಇದರಲ್ಲಿ ಇಟ್ಕೊಂಡು ಸುತ್ತಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೇರಿನ ಸಿಸ್ಟಮ್ ಕೂಡ ನೋಡ್ತಿದ್ದೀರಾ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಎಲ್ಲಾದರೂ ಯಾವುದಕ್ಕಾದ್ರೂ ಗುದ್ದಿದ್ರಿ ಅಂತಂದರೆ ಏರ್ ಬ್ಯಾಗ್ ಆನ್ ಆಗುತ್ತೆ ಆಟೋಮೆಟಿಕಲಿ. ಇಲ್ಲಿಂದ ಒಂದು ಏರ್ ಬ್ಯಾಗ್ ಬರುತ್ತೆ, ಜೊತೆಗೆ ಇಲ್ಲಿಂದ ಒಂದು ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕ್ಕೊಂಡಿರಬೇಕು ಅಂತ ಹೇಳಿದವರು ಸ್ನೇಹಿತರೆ. ಸೊ ಮಾಹಿತಿ ಇದು ಅವರು ಕಳಿಸಿರೋದು. ನಾನು ಅವ್ರ ನಂಬರ್ ಏನಕ್ಕೆ ಕೇಳಲ್ಲ ಅಂದರೆ, ಸುಮ್ಮನೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು
ಆಗೋಸ್ಕರ ಹೇಳಲ್ಲ. ಒಂದು ಹೆಣ್ಮಕ್ಳ ಸೇಫ್ಟಿ ತುಂಬ ಅಂದರೆ ತುಂಬ ಮುಖ್ಯ ಇರುತ್ತೆ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ, ಅಲ್ಲಿಂದಲೇ ಅವರು ರಿಪ್ಲೈ ಕೊಡ್ತಾರೆ. ಯಾವುದೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.